ತಪವನ್ನಗೈದಿರುವಂತ ನೆಲವೇ ನಿಮಗೆ ಪುಣ್ಯಕ್ಷೇತ್ರ. ಆ ಪುಣ್ಯಕ್ಷೇತ್ರಕ್ಕೆ ಹೋಗುವುದನ್ನು ಕಲಿಸೋದೆ ಪುರಾಣಗಳು. ಮಹಾತ್ಮರ ದರ್ಶನ ಮಾಡೋದನ್ನು ಕಲಿಸೋದೆ ಪುರಾಣಗಳು. ಅದಕ್ಕೆ ಈ ಪುರಾಣಗಳು ಬೇಕು ಅನ್ನುವಂತ ಮಾತುಗಳನ್ನು ಹೇಳ್ತಾರೆ. ಎಲ್ಲರೂ ತಿಳ್ಕೊಳ್ಬೇಕು. ನಾವು ಇಲ್ಲಿ ಪುರಾಣ ನಡೆದೈತಿ ಬರ್ರಿ ಅಂದ್ರೆ ಯಾರು ಬರಂಗಿಲ್ಲ. ನಾವು ಯಾಕ ಅದ ರೀತಿ ಇರಲಾಗುತ್ತೆ. ಮನೆಯೊಳಗೆ ಧಾರಾವಾಹಿಗಳನ್ನ ನೋಡ್ತೇವೆ, ಮನೆಯೊಳಗೆ ಧಾರಾವಾಹಿಗಳನ್ನ ನೋಡ್ತೇವೆ, ಮನೆಯೊಳಗ ಪಿಕ್ಚರ್ಗಳನ್ನ ನೋಡ್ತೇವೆ, ಟಿವಿಗಳನ್ನ ನೋಡ್ತೇವೆ. ಆ ಟಿವಿ ಆ ಧಾರಾವಾಹಿಗಳು ಏನು ಕಲಿಸ್ತಾವ ಮನುಷ್ಯನಿಗೆ ಅಂದ್ರೆ, ಒಂದು ಇರುವಂತ ಮನೆಯನ್ನ ಎರಡು ಮಾಡೋದನ್ನ ಕಲಿಸ್ತಾವೆ, ಒಂದು ಕುಟುಂಬವನ್ನ ಎರಡು ಕುಟುಂಬವನ್ನಾಗಿ ಮಾಡೋದನ್ನ ಕಲಿಸ್ತಾವೆ, ಒಬ್ಬ ಮನುಷ್ಯನಿಗೆ ಎರಡು ಮನಸ್ಸುಗಳನ್ನ ಸೃಷ್ಟಿ ಮಾಡೋದನ್ನ ಕಲಿಸ್ತಾವೆ. ಹಾಗಾದ್ರೆ ಎರಡಿರುವ ಮನಸ್ಸನ್ನು ಒಂದು ಮಾಡೋದು, ಎರಡು ಕುಟುಂಬಗಳನ್ನು ಒಂದು ಮಾಡೋದು, ಎರಡು ಮನೆಗಳನ್ನ ಒಂದು ಮನೆಯನ್ನಾಗಿ ಮಾಡುವಂತ ಕೆಲಸವನ್ನು ಯಾವ ಮಾಡ್ತಾವಂದ್ರೆ ಜಗದ್ಗುರು ಮಹಾಸನ್ನಿಧಿಯವರು ನಿಮ್ಮೂರೊಳಗೆ ಶ್ರೀಮಠದಲ್ಲಿ ಪುರಾಣ ಹಚ್ಚಾಗಲಿ ಪುರಾಣ ಎರಡಿದ್ದನ್ನು ಒಂದು ಮಾಡ್ತದ, ಎರಡು ಮನಸ್ಸುಗಳನ್ನು ಒಂದು ಮನಸ್ಸು ಮಾಡ್ತದ, ಎರಡು ಬುದ್ಧಿಯನ್ನ ಒಂದೇ ಬುದ್ಧಿಯನ್ನಾಗಿ ಮಾಡ್ತದ ಅನ್ನೋದಕ್ಕಾಗಿ ಪೂಜ್ಯರು ಈ ವರ್ಷ ಶರಣಪ್ಪನವರ ಪುರಾಣವನ್ನ ಹೇಳಬೇಕು ಅಂತ ಆಶೀರ್ವಾದ ಮಾಡಿದ್ದಾರೆ. ಅದಕ್ಕೆ ಪುರಾಣಗಳು ಬೇಕು. ಜಗದ್ಗುರು ಮಹಾಸನ್ನಿಧಿಯವರ ವಿಚಾರವನ್ನು ತಾವೆಲ್ಲ ಗ್ರಹಣ ಮಾಡಬೇಕು. ಪರಮ ಪೂಜ್ಯರು ಸಾಮಾನ್ಯವಾಗಿರುವಂತವರಲ್ಲ. ನೀವೆಲ್ಲ ಸಾಮಾನ್ಯವಾದ ಗುರುಗಳು ಅನ್ನುವಂತ ಭಾವ ನಮ್ಮಲ್ಲಿ ಮೂಡಬಾರದು. ಅವರೆಲ್ಲ ದೊಡ್ಡ ತಪಸ್ವಿಗಳು. ಶ್ರೀಮಠದಿಂದ ಮೊದಲಿಂದ ಆಗಿ ಹೋಗಿರುವಂತ ಗುರುಮಹಂತ ಮಹಾಸ್ವಾಮಿಗಳನ್ನ ಆದಿಯಾಗಿ ಹಿಡಿದುಕೊಂಡು ಇಲ್ಲಿಯವರೆಗೇನು ಜಗದ್ಗುರು ಮಹಾಸನ್ನಿಧಿಯರಾಗಿ ಹೋಗಿದ್ದಾರೆ. ಎಲ್ಲರೂ ಸಹಿತ 19 ಜನ ಜಗದ್ಗುರು ಮಹಾಸನ್ನಿಧಿಯವರು ಎಲ್ಲರೂ ಸಹಿತ ಪವಾಡ ಪುರುಷರೇ, ಮಹಾನ್ ತಪಸ್ವಿಗಳವರೆಲ್ಲ. ಅಂತ ಪುಣ್ಯ ಪುರುಷರು ತಪವನ್ನ ಮಾಡಿ ನಿಮ್ಮ ಊರಿಗೆ ಬಂದು ಸಂಚಾರ ಮಾಡಿ ಇಲ್ಲಿದ್ದುಕೊಂಡು ಜನಗಳಿಗೆ ಹರಿಸಿ ಆಶೀರ್ವದಿಸಿ ಏನು ಹೋಗ್ಯಾರಂದ್ರೆ, ಇಷ್ಟೆಲ್ಲ ಈ ಊರು ಆರಾಮಿರಲಿಕ್ಕೆ ಕಾರಣ ಅದು ಜಗದ್ಗುರು ಮಹಾಸನ್ನಿಧಿಯವರ ಆಶೀರ್ವಾದ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ಮೊಟ್ಟ ಮೊದಲು ನಿಮ್ಮ ನಾಡಿಗೆ, ನಿಮ್ಮ ಗ್ರಾಮ, ನಿಮ್ಮ ಊರಿಗೆ ಬೋರ್ಡಿಂಗ್ ಅನ್ನು ತೆಗೆದಿರುವಂತ ಕೀರ್ತಿ ಯಾವ ಮಟ್ಟಕ್ಕೆ ಸಲ್ತದ ಅಂದ್ರೆ ಅದು ಮೈಸೂರು ಸಂಸ್ಥಾನ ಮಟ್ಟಕ್ಕೆ ಸಲ್ತದ ಅನ್ನುವಂಥ ವಿಚಾರ ಇದೆ. ಇಷ್ಟೆಲ್ಲ ಮಾಡ್ಯಾರ ಯಾವುದು ಕಾರಣ? ಸಮಾಜ ನಮ್ಮದು, ಸಮಾಜದಲ್ಲಿರುವಂತ ಜನಗಳು ನಮ್ಮ ಭಕ್ತರು ಅನ್ನುವಂಥ ಭಾವನೆಗೆ ಶ್ರೀಮಠವನ್ನು ಬೆಳೆಸುವಂತ ಕೆಲಸವನ್ನು ಮಾಡಿದ್ದಾರೆ. ಹಾಗೆ ಮಠಗಳಿಗೆ ಸಂಪರ್ಕವನ್ನು ಬೆಳೆಸೋದು ಯಾವುದು ಮಾಡಿಸ್ತದಂದ್ರೆ ಇದೇ ಪುರಾಣ, ಮತ್ತೊಂದು ಏನು ಅಲ್ಲ. ಆಧ್ಯಾತ್ಮಗಳು ಅದನ್ನೇ ಹೇಳ್ತವೆ. ಮಹಾತ್ಮರ ಹತ್ರ ಶರಣರ ಸಂಘದೊಳಗ ಅನುಭಾವಿಗಳ ಸಂಘದಲ್ಲಿ ಆಧ್ಯಾತ್ಮ ಜೀವಿಗಳಲ್ಲಿ ದಿನಗಳನ್ನು ಕಳೆದಿ ಅಂದ್ರೆ ನಿನಗ ಸದಮದ ಜ್ಞಾನ ಬರುತ್ತೈತಿ ಅನ್ನುವಂಥ ಇತಿಹಾಸವನ್ನು ನಾವು ಕೇಳ್ತೇವೆ. ಸದಮದ ಜ್ಞಾನ ಬರುತ್ತದೆ. ಅದಕ್ಕೆ ಟಿವಿಯನ್ನ ಬಿಡ್ರಿ, 21 ದಿನದೊಳಗೆ ಇವತ್ತೊಂದು ದಿನ ಹೋಯ್ತು, ಇನ್ನು 20 ದಿನ ಮಾತ್ರ. 20 ದಿನದಲ್ಲಿ ನೀವೊಂದಿಷ್ಟು ಆಧ್ಯಾತ್ಮಿಕ ಮುಖ ಮಾಡಿ, ಶರಣರ ಜೀವನ ದರ್ಶನವನ್ನು ಆಲಿಸೋದಕ್ಕೆ ಒಂದಿಷ್ಟು ಮುಖ ಮಾಡಿ ಅಂದಾಗ ಮಾತ್ರ ನಿಮ್ಮ ಬದುಕು ಬಂಗಾರವಾಗ್ತದೆ. ಶರಣರ ಚಿಂತನೆಗಳು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರಿ ಅಂದ್ರೆ ನೀವೇ ಇರ್ಕಲ್ಗಡದಲ್ಲಿ ಶರಣರಾಗಿ ಬದುಕಲಿಕ್ಕೆ ಸಾಧ್ಯವಾಗ್ತದೆ. ಅದಕ್ಕೆ ನಾವು ಯಾವಾಗಲೂ ಹೋಗ್ತೇವೆ. ಯಾರು ಪುರಾಣಕ್ಕೆ ಬರೋದಿಲ್ಲ. ಈಗ ಮಂದಿ ಯಾಕೆ ಬರೋದಿಲ್ಲ ಹೇಳ್ರಿ? ಪುರಾಣದಾಗ ಏನೈತಿ ಅಂತಾರ, ಪುರಾಣದೊಳಗೆ ಏನೈತಿ ಅಂತಾರ, ಪುರಾಣದೊಳಗೆ ಎಲ್ಲ ಐತಿ. ಆಗ ನಾವು ಅದನ್ನು ತಿಳ್ಕೊಳ್ತಾ ಇಲ್ಲ. ಎಲ್ಲವೂ ಇದೆ. ಪುರಾಣ, ಈ ಕೀರ್ತನ, ಪ್ರವಚನ ಇವೆಲ್ಲವುಗಳನ್ನು ನಾವು ಬಿಡ್ತೀವಿ. ಕೇವಲ 3 ತಾಸಿನ ಮನರಂಜನೆಗಾಗಿ ನಾವೆಲ್ಲ ಮನಸ್ಸನ್ನು ಹರಿಬಿಡ್ತೇವೆ. ಕೀರ್ತನ ಅಂದ್ರೆ ಮನುಷ್ಯನ ಬದುಕಿಗೆ ಬೆಳಕನ್ನು ಕೊಡುವಂತ ಚಿಂತನೆಗಳು ಕೀರ್ತನ ಅಂದ್ರೆ. ಆ ಕೀರ್ತನನ್ನ ಉಲ್ಟಾ ಮಾಡಿಬಿಡ್ರಿ, ಕೀರ್ತನ ಅದನ್ನ ತಂದಿಲ್ಲಿ ಹಚ್ಚಿ ಒಬ್ಬರು ಜಾಗ ಬಿಟ್ಟು ಕದಲುವುದಿಲ್ಲ. ಯಾಕೆ ಅಂದ್ರೆ ಅದು ಮನಸ್ಸಿಗೆ ಮನರಂಜನೆಯನ್ನು ನೀಡುತ್ತದೆ. ಆಧ್ಯಾತ್ಮ ಮನುಷ್ಯನ ಬದುಕಿಗೆ ಬಣ್ಣ ಕೊಟ್ರೆ, ಮನುಷ್ಯನ ಬದುಕನ್ನು ಹಸನಗೊಳಿಸಿದ್ರೆ, ಈ ಕೀರ್ತನ ಏನು ಇವೆಲ್ಲ ಅದವರ ಜೀವನಕ್ಕೆ ಉಪಕಾರ ಮಾಡಿದ್ರೆ, ಅಪಕಾರ ಮಾಡೋದೇ ಈ ನರ್ತನ, ಈ ಸಿನಿಮಾ, ಈ ಧಾರಾವಾಹಿಗಳು.
ಅದಕ್ಕೆ ನಾವು ವಿದೇಶದೊಳಗ ಆಧ್ಯಾತ್ಮ ಹೇಳಕ್ ಹೋಗ್ತಿತ್ತು ನಮ್ಮ ನಾಡಿನ ಜನ. ಆಧ್ಯಾತ್ಮ ಹೇಳಕ್ ಹೋದಾಗ ಇಲ್ಲಿ ಕರ್ನಾಟಕದವರು ಭಾರತದವರು ವಿದೇಶಕ್ಕೆ ಆಧ್ಯಾತ್ಮ ಹೇಳಲು ಬಂದಾರ ಅಂದಾಗ ಆಧ್ಯಾತ್ಮವನ್ನು ಕೇಳುವುದಕ್ಕಾಗಿ ವಿದೇಶಿಗರು ಏನ್ ಮಾಡ್ತಿದ್ರು ಅಂದ್ರೆ 500 ರೂಪಾಯಿ ಫೀಸ್ ಇಡ್ತಿದ್ರಂತೆ ಒಬ್ಬೊಬ್ಬ ವ್ಯಕ್ತಿಗೆ. 500 ರೂಪಾಯಿ ಕೊಟ್ಟು ಆಧ್ಯಾತ್ಮ ಕೇಳಕ್ ಹೋಗ್ತಿರ್ತಾರೆ. ಮತ್ತೆ ಇಲ್ಲೇನಾರ ನಾವು 500 ಅಲ್ಲ 100 ರೂಪಾಯಿ ಇಟ್ಟರು ಒಬ್ರು ಬರೋದಿಲ್ಲ. ಈಗೇನ್ ಬಂದಿದ್ರು ಇವರು ಬರೋದು. ಯಾಕಪ್ಪ 100 ರೂಪಾಯಿ ಕೊಟ್ಟು ಏನ್ ಕೇಳಕ್ ಹೋದ್ರು? ಅದ 100 ರೂಪಾಯಿ ಕೊಟ್ಟು ಚಲೋ ಸಿನಿಮಾ ನೋಡಿ ಬರ್ತೀವಿ, ಅದ 100 ರೂಪಾಯಿ ಕೊಟ್ರೆ ಏನಾದ್ರು ತಿಂದು ಬರ್ತೀವಿ ಅನ್ನುವಂತ ಭಾವನೆ. ಅದಕ್ಕ ಕನ್ನಡ ನಾಡಿನಲ್ಲಿ ಅತ್ಯಂತ ಶ್ರೇಷ್ಠವಾಗಿರುವಂತ ನಾಡು ಯಾವುದು ಅಂದ್ರೆ ನಮ್ಮ ಕರ್ನಾಟಕ. ಮುಂದೆ ಹೇಳ್ತಾ ಹೋಗ್ತೀವಿ. ಈ ಶರಣಬಸವೇಶ್ವರ ಪುರಾಣದಲ್ಲಿ ಜೀವನ ದರ್ಶನದಲ್ಲಿ ಎಲ್ಲವನ್ನ ಹೇಳಿಕೊತಾ ಹೋಗ್ತೀನಿ. ಅದಕ್ಕಾಗಿ ತಾವೆಲ್ಲರೂ ಒಂದಿಷ್ಟು ಆಧ್ಯಾತ್ಮಿಕ ನಾಳೆ ಬರ್ಬೇಕಾದ್ರ ಒಂದಿಷ್ಟು ಎಲ್ಲರನ್ನ ಕರ್ಕೊಂಡು ಬರ್ರಿ. ಇದು ಒಂದು ಬಹಳ ದಿನದಿಂದ ಈ ಮಠ ಇತಿಹಾಸ ಪೂರ್ವವಾಗಿರುವಂತ ಮಠ. ಈ ಮಠದ ಶಕ್ತಿ ಬಹಳ ದೊಡ್ಡದ. ನಾನು ಆ ಪುರಾಣವನ್ನ ಚರಿತ್ರೆಯನ್ನು ಓದಿದ್ದೇನೆ. ಈ ಮಠದ ಇತಿಹಾಸ, ಈ ಮಠದ ಕೀರ್ತಿ, ಈ ಮಠದ ಒಂದು ಪ್ರಬುದ್ಧವಾದ ಶಕ್ತಿ ಬಹಳ ದೊಡ್ಡದಾದ. ಆದ್ರೆ ಅದು ಅರಿತವರಿಗೆ ಗೊತ್ತು. ಈ ಕನ್ನಡ ನಾಡಿನಲ್ಲಿ ಈಗ ದೊಡ್ಡ ದೊಡ್ಡ ಮಠಗಳದವ ಅಂತ ನಾವು ಹೇಳ್ತೀವಲ್ಲ, ಅತ್ಯಂತ 770 ಶಾಖಾ ಮಠಗಳನ್ನು ಒಳಗೊಂಡಿರುವಂತ ಮಠ ಯಾವುದು ಅಂದ್ರ ಅದು ನಿಮ್ಮೂರಾಗಿರುವಂತ ಮೈಸೂರು ಸಂಸ್ಥಾನ ಮಠ. ಭಾರತ ದೇಶದಲ್ಲಿ ಅತ್ಯಂತ ಹೆಚ್ಚು ಶಾಖಾ ಮಠಗಳನ್ನು ಹೊಂದಿರುವಂತ ಈ ಮಠ ಇದು. ಅದಕ್ಕೆ ನಾ ಹೇಳೋದು, ಇಂಥ ಮಠ ಇದು ಇತಿಹಾಸ ಪೂರ್ವವಾದ ಮಠ ಅಂತ ನಾವು ಭಾವಿಸ್ಕೊಂಡ್ವಿ ಅಂದ್ರೆ ಈ ಮಠದಕ್ಕೆ ಒಂದಿಷ್ಟು ನಾವು ಭಕ್ತಿಯಿಂದ ಶ್ರದ್ಧಾ ಮನೋಭಾವದಿಂದ ಬಂದು ಏನು ನಡ್ಕೊಂಡು ಹೋದ್ವಿ ಗುರುವಿಗೆ ಅಂದ್ರೆ ನಮ್ಮ ಪಾಪ ದೂರ ಆಗ್ತದೆ. ನಾವು ಅನ್ಕೊಂಡ ಕನಸುಗಳೆಲ್ಲವೂ ನನಸಾಗ್ತವೆ ಅನ್ನುವಂಥ ಮಾತುಗಳನ್ನು ನಾವು ತಿಳ್ಕೊಳ್ತೇವೆ. ಹಾಗಾಗಿ ನಾವೊಂದಿಷ್ಟು ಪುರಾಣಕ್ಕೆ ಬರೋಣ, ಆಧ್ಯಾತ್ಮವನ್ನು ಕೇಳೋಣ, ಜೀವನವನ್ನು ಹಸನನ್ನಾಗಿ ಮಾಡಿಕೊಳ್ಳೋಣ. ಹಸನ್ಮುಖಿಗಳಾಗಿ ನಾವು ಸದಾಕಾಲ ಇರಬೇಕಂದ್ರೆ ನಾವು ಒಂದಿಷ್ಟು ಆಧ್ಯಾತ್ಮ ಜೀವಿಗಳಾಗಬೇಕು. ನಾವು ಕಬ್ಬು ತಿಂತೀವಿ, ಕಬ್ಬು ತಿನ್ಬೇಕಾದ್ರೆ ಮೊದಲು ಒಲ್ಲೆ ಅನಿಸ್ತೈತಿ, ಅನಿಸೋದಿಲ್ಲ. ಕಬ್ಬು ತಿನ್ಬೇಕು ಅಂದ್ರೆ ಮೇಲಿಂದರ ತಿನ್ಬೇಕು, ಇಲ್ಲ ಕೆಳಗಿಂದರ ತಿನ್ಬೇಕು. ಮೊದಲು ತಿನ್ಬೇಕಾದ್ರೆ ಮೇಲಿಂದರ ತಿನ್ನು, ಕೆಳಗಿಂದರ ತಿನ್ನು. ಮೊದಲು ಕಬ್ಬು ತಿನ್ಬೇಕಾದ್ರೆ ಬೇಡ ಬೇಡ ಬೇಡ, ಯಾಕ ಒಗರು ಇರ್ತದ, ಸಪ್ಪಿರ್ತದ, ಒಂಥರ ಆಗ್ತದ, ಇದು ರುಚಿ ಇಲ್ಲ ಅಂತ ಬಿಡ್ತೀವಿ. ಆದ್ರೆ ತಿನ್ಕೊಂತ ಹೋದಂಗೆಲ್ಲ ಇಡೀ ಕಬ್ಬು ಮುಗಿಯುವ ಮಟ್ಟ ನಾವು ತಿನ್ನೋದು ಬಿಡೋದಿಲ್ಲ. ಆಧ್ಯಾತ್ಮವೂ ಸಹಿತ ಹಾಗೆ ಮೊದಲು ಒಲ್ಲೆ 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 ಅನಿಸ್ತದೆ. ಯಾವಾಗ ಆಧ್ಯಾತ್ಮಿಕ ಸ್ವಲ್ಪ ತಲೆ ಹೊಟ್ಟತೀವಂದ್ರೆ ನಾವು ಬ್ಯಾಡಂದ್ರೂ ಸಹಿತ ಆಧ್ಯಾತ್ಮ ಜೀವಿಗಳಾಗಿ ಬಿಡ್ತೇವೆ, ಆಧ್ಯಾತ್ಮಿಕ ಮುಖ ಮಾಡ್ತೇವೆ. ಅದಕ್ಕೆ ಒಂದಿಷ್ಟು ಬರ್ರಿ ಅನ್ನುವಂಥ ಮಾತುಗಳನ್ನು ಹೇಳ್ತಾರೆ. ಒಂದಿಷ್ಟು ಪುರಾಣವನ್ನ ಕೇಳ್ರಿ, ನಿಮ್ಮ ಬದುಕನ್ನ ಹಸನ್ಮಯವಾಗಿ ಮಾಡಿಕೊಳ್ಳ್ರಿ. ಪುರಾಣವನ್ನ ನಾವು ಕೇಳೋದ್ರಿಂದ ನಾವು ಸಹಿತ ಮಹಾತ್ಮರ ಜೀವನದಂತೆ ನಾವು ಬದುಕಿ ಸಾರ್ಥಕದ ಬದುಕನ್ನು ಸಾಗಿಸೋಣ ಅನ್ನುವಂಥ ಭಾವನೆಯೊಳಗ ಇಂಥ ಚಿಂತನೆಗಳು ನಡೀತವೆ. ಮನುಷ್ಯನಿಗೆ ಈ ಆಧ್ಯಾತ್ಮ ಎಲ್ಲಾದ್ರೂ ನೋಡಿದ್ರೆ ನೀವು ಮಂಗಗಳಿಗೆ ಪುರಾಣಗಳದಾವೆ, ಎಲ್ಲಾದ್ರೂ ದೊಡ್ಡ ದೊಡ್ಡ ಮಹಾತ್ಮರು ಶಿವಾನುಭವವನ್ನು ಹೇಳೋದಾಗ್ಲಿ, ಪ್ರವಚನವನ್ನ ಮಾಡೋದಾಗ್ಲಿ, ಯಾರಿಗೆ ಮಾಡ್ತಾರೆ ಪ್ರವಚನ? ನಿಮ್ಮೂರೊಳಗೆ ಎಂದಾದ್ರೂ ಇತಿಹಾಸದೊಳಗೆ ಎಷ್ಟು ವರ್ಷ ಆದ್ಮೇಲೆ ನಿಮ್ಮೂರೊಳಗ ಒಂದು ದಿನಾರ ನಿಮ್ಮೂರಾಗಿರುವಂತ ಎಲ್ಲ ಆಕಳಗಳನ್ನ ಎಮ್ಮೆಗಳನ್ನ ಒಂದು ಕಡೆ ಕೂಡಿ ಹಾಕಿ ಒಬ್ಬ ಪ್ರವಚನಕಾರನ ಕರೆಸಿ ಆ ಎಮ್ಮೆಗಳಿಗೆ ಆಕಳಗಳಿಗೆ ಪುರಾಣ ಹೇಳಿಸಿರೇನು? ಅಥವಾ ಮಂಗಗಳೇನು ಓಡಾಡ್ತಾವಲ್ಲ ಮಂಗಗಳಿಗೆ ಪುರಾಣ ಹೇಳಿಸಿರೇನು? ಊರಾಗ ಅಡ್ಡಾಡುವಂತ ನಾಯಿಗಳದಾವಲ್ಲ ಅವಕರ ನಾವು ಪುರಾಣ ಹೇಳಿಸಿವೇನು? ಇಲ್ಲ. ಹಾಗಾದ್ರೆ ಯಾಕೆ ಮನುಷ್ಯರಿಗೆ ಪುರಾಣ? ಮಂಗಗಳಾಗ್ಲಿ, ಆಕಳುಗಳಾಗ್ಲಿ, ದನ ಕರುಗಳಾಗ್ಲಿ, ಪ್ರಾಣಿ ಪಕ್ಷಿಗಳಾಗ್ಲಿ ಎಂದೂ ಸಹಿತ ಭೇದ ಭಾವದಿಂದ ಬದುಕೋದಿಲ್ಲ. ಇದು ನೆನಪಿಟ್ಟುಕೊಳ್ಳಿ. ಎಂದೂ ಸಹಿತ ಮನಸ್ಸನ್ನ ಅವು ಹೊರಸು ಮಾಡಿಕೊಳ್ಳೋದಿಲ್ಲ. ಈ ಮನಸ್ಸು ಯಾರು ಕೆಡೋದಂದ್ರೆ ಮನುಷ್ಯಂದೇ ಕೆಡೋದು. ಎಲ್ಲಾದ್ರೂ ಕೇಳಿದ, ಎಲ್ಲಾದ್ರೂ ದವಾಖಾನೆಗಳು ಯಾರಿಗದಾವ ಹೇಳ್ರಿ? ಯಾರಿಗದಾವ ದವಾಖಾನೆ? ಯಾರಿಗದಾವ? ಯಾರಿಗದಾವ? ಮನುಷ್ಯರಿಗದಾವ.
ಎಲ್ಲರ ಕಾಡಿನೊಳಗೆ ಅಡ್ಡಾಡುವಂತ ಹುಲಿಗಳಿಗೆ ದವಾಖಾನೆ ಐತೇನು? ಕಾಡಿನಲ್ಲಿ ಅಡ್ಡಾಡುವಂತ ಆನೆಗಳಿಗೆ ದವಾಖಾನೆ ಐತೇನು? ಕಾಡಿನಲ್ಲಿ ತಿರುಗಾಡುವಂತ ಪ್ರಾಣಿ ಪಕ್ಷಿಗಳಿಗೆ ದವಾಖಾನೆ ಐತೇನು? ಗಿಳಿಗಳು ಅಡ್ಡಾಡ್ತಾವ, ಗುಬ್ಬಿಗಳು ಅಡ್ಡಾಡ್ತಾವ, ಕಾಗೆಗಳು ಅಡ್ಡಾಡ್ತಾವ. ಎಲ್ಲ ಅಡ್ಡಾಡುವಂತ ಪ್ರಾಣಿ ಪಕ್ಷಿಗಳಿಗೆ ಎಲ್ಲಾದ್ರೂ ದವಾಖಾನೆ ಐತೇನ್ರಿ? ನೀವ್ ಅಂತೀರಲ್ರಿ ಅದರ ಮತ್ತ ಆಕಳ ದವಾಖಾನೆ ಐತಿ, ಎಮ್ಮಿಗಳನ್ನು ತೋರ್ಸಾಕ ದವಾಖಾನೆ ಐತಿ, ಆನೆಗಳನ್ನು ತೋರ್ಸಾಕ ದವಾಖಾನೆ ಐತಿ, ಹುಲಿಗಳನ್ನು ತೋರ್ಸಾಕ ದವಾಖಾನೆ ಐತಿ, ಮತ್ತೆ ದವಾಖಾನೆ ಇಲ್ಲ ಅಂತಿಲ್ಲ ಅಂತ ನೀವು ಅನ್ಬೋದು. ಯಾವ ಕಾಡಿನೊಳಗೆ ಸ್ವತಂತ್ರವಾಗಿ ಅಡ್ಡಾಡ್ತಾವ ಯಾವುಗಳಿಗೂ ದವಾಖಾನೆ ಇಲ್ಲ. ಯಾವ ಮನುಷ್ಯನ ಸಂಘವನ್ನು ಮಾಡಿ ಅವುಗಳಿಗೆ ಮಾತ್ರ ದವಾಖಾನೆ ಐತೆ ಅನ್ನೋದನ್ನು ನಾವು ಮರಿಬಾರದು. ಅದಕ್ಕೆ ಕಾಡಿನಲ್ಲಿ ಅಡ್ಡಾಡುವಂತ ಪ್ರಾಣಿಗಳು ಬಹಳ ಸುಸೂತ್ರವಾಗಿ ಎಲ್ಲರೊಂದಿಗೆ ಪ್ರೀತಿಯಿಂದ ಬದುಕ್ತವೆ. ನಾಡಿನಲ್ಲಿ ಅಡ್ಡಾಡುವಂತ ನಾವೆಲ್ಲ ನರಮನುಷ್ಯರು ಒಬ್ಬರಿಗೊಬ್ಬರು ಸಹಿಸಿಕೊಳ್ಳಾದೆ, ಪ್ರೀತಿಯಿಂದ ಇರ್ಲಾದೆ, ದ್ವೇಷ ಭಾವದಿಂದ ಬದುಕುವಂತ ಈ ಮನುಷ್ಯನಿಗೆ ಈ ಪುರಾಣಗಳನ್ನು ಹೇಳಿಸುವಂತ ಕೆಲಸವನ್ನು ಮಾಡ್ತಾರೆ, ಪ್ರವಚನಗಳನ್ನು ಹೇಳಿಸುವಂತ ಕೆಲಸವನ್ನು ಮಾಡ್ತಾರೆ. ಹಾಗಾಗಿ ನಾವೊಂದಿಷ್ಟು ಕೇಳಬೇಕು. ಕೇಳೋದ್ರಿಂದ ನಮಗೆ ಮೋಕ್ಷ ಬರ್ತದೆ, ಮುಕ್ತಿ ಬರ್ತದೆ ಅನ್ನುವಂಥ ಇತಿಹಾಸವನ್ನು ನಾವು ಕೇಳ್ತೇವೆ. ಅದಕ್ಕೆ ನಾಳೆಯಿಂದ ಸರಿಯಾದ ಸಮಯಕ್ಕೆ ಬಾಳತ್ತೇನು ಹೇಳಂಗಿಲ್ಲ. ಕೆಡಬಾರದು ಅಂದ್ರೆ ಮಿತಿಯಾದ ಆಹಾರವನ್ನು ಸ್ವೀಕಾರ ಮಾಡಬೇಕು. ಹಾಗೆ ಮನುಷ್ಯನ ಬದುಕು ಸುಂದರವಾಗಬೇಕಂದ್ರೆ ಒಳ್ಳೆಯ ವಿಚಾರಗಳನ್ನ ತಲೆಯೊಳಗೆ ಹಾಕೊಳ್ಬೇಕು ಅನ್ನುವಂಥ ಸಿದ್ಧಾಂತವನ್ನು ನಾವು ಕೇಳ್ತೇವೆ. ಅದಕ್ಕೆ ನಾಳಿಂದ ಸರಿಯಾದ ಒಂದು ಸಮಯ ಕುದುರೆಮೂರ್ತಿ ಸಂಸ್ಥಾನ ಮಾಡಿದ ಜಗದ್ಗುರು ವಿಜಯಮಾಂತನ ಹಾಸನಿಗೆ ಒಂದು ಸಾರಿ ಸಂಗೀತ ಕೇಳಿಬಿಟ್ರೆ ಆರಾಮಾಗಿ ಬಿಡ್ತೈತೆ. ಯಾಕಂದ್ರೆ ಅಷ್ಟು ಬಹಳ ಚಲೋ ಹಾಡ್ತಾರೆ ಅಜ್ಜವರು. ದೊಡ್ಡ ದೊಡ್ಡ ಕಲಾವಿದರು, ದೊಡ್ಡ ದೊಡ್ಡ ಗವಾಯಿಗಳೇ ಪೂಜ್ಯರಿಗೆ ಶರಣ ಹೋಗಿಬಿಡ್ತಾರೆ. ಯಾಕಂದ್ರೆ ನಾನು ಮೊನ್ನೆ ಹನುಮಸಾಗರ ಕಾರ್ಯಕ್ರಮದಲ್ಲಿ ಬಾಲಚಂದ್ರ ನಾಗ್ಕೋಡ್ ಅಂತ ಬಂದಿತ್ತು, ಆಮೇಲೆ ವೆಂಕಟೇಶ್ ಕುಮಾರ್ ಗವಾಯಿಗಳು ಬಂದಿದ್ರು. ಅವರೆಲ್ಲರೂ ಸಹಿತ ಪೂಜ್ಯರ ಹೈ ಪಿಚ್ ಕಂಠವನ್ನ ಕೇಳಿ, ಸುಶ್ರಾವ್ಯವಾಗಿರುವಂತ ಕಂಠವನ್ನ ಕೇಳಿ, ಅಜ್ಜವರ ನೀವು 82 ವಯಸ್ಸಾದ್ರೂ ಇಷ್ಟು ಬಹಳ ಸುಂದರವಾದ ಕಂಠದ, ಇಷ್ಟು ಎತ್ತರ ಮಟ್ಟದೊಳಗೆ ಹಾಡ್ತೀರಿ ಹೈ ಪಿಚ್ ಒಳಗ. ಆದ್ರೆ ನಮ್ದು ಈಗಾದ್ರೂ ಹೈ ಪಿಚ್ ಅಷ್ಟು ಬರಂಗಿಲ್ಲ, ಮತ್ತೆ ನೀವು ವಯಸ್ಸಿನಾಗಿದ್ದಾಗ ಹೆಂಗ ಹಾಡಿರ್ಬೋದ್ರಿ ಅಂತ ಅವ್ರಿಗೆ ನಮಸ್ಕಾರ ಮಾಡಿದ್ರು ಅನ್ನೋದಂದ್ರೆ ನಾನೇ ನೋಡಿದ್ದು ಕಣ್ಣಾರೆ. ಅದಕ್ಕೆ ಸಂಗೀತದಲ್ಲಿ ಅಷ್ಟು ಶಕ್ತಿ ಇದೆ. ತಾವೆಲ್ಲ ಸಂಗೀತವನ್ನು ಆಲಿಸಬೇಕು. ನೀವೆಲ್ಲ ನೋಡಿರಿ ಸರಿಗಮಪ ಅಂತ ಬರ್ತದೆ, ಸರಿಗಮಪ ಅಂತ ಜಿ ಕನ್ನಡದಲ್ಲಿ ಬರುವಂತ, ಅಲ್ಲಿ ಸಣ್ಣ ಸಣ್ಣ ಮಕ್ಕಳು ಹಾಡ್ತಾರೆ, ಸಣ್ಣ ಸಣ್ಣ ದೊಡ್ಡ ದೊಡ್ಡವರು ಹಾಡ್ತಾರೆ. ಸಂಗೀತಕ್ಕೆ ಅಷ್ಟು ಬೆಲೆ ಇದೆ. ನೀವು ಒಂದಿಷ್ಟು ನಿಮ್ಮ ಮಕ್ಕಳನ್ನು ಕರ್ಕೊಂಡು 7:00ವರೆಗೆ ಬಂದು ಸಂಗೀತವನ್ನು ಆಲಿಸ್ರಿ. ಕೈ ಕೆಳಗ ಬರ್ಲಿಲ್ಲ ಅವಾಗ ಆಕೆ ಅಂದಂತ, ನಿನ್ನೆ ನೀವು ಪುರಾಣಕ್ಕೆ ಹೋಗಿದ್ದೇನೋ ಅಂದ. ನಾವು ಹೋಗಿದ್ದೆ ಅಜ್ಜಿ. ಮತ್ತೆ ಕೈ ಎತ್ತಿಸಿದ್ರೆ ಸ್ವಾಮಿಗಳು ಎತ್ತಿಸಿದ್ರು, ಒಳ್ಳೆ ನೀವು ಪುರಾಣಕ್ಕೆ ಹೋದ್ರೆ ಕೈ ಇಳಿತೈತಿ ಅಂದ್ ಹಾಕಿ. ಅವನ್ ನೋಡಂತಡಿ ಅಂತ ಡಾಕ್ಟ್ರೇ ಹೇಳಿದ್ದ, ಕಡಿಮೆ ಆಗುದಿಲ್ಲ ಅಂತ. ಅಜ್ಜಿ ಹೇಳಿದ ಮಾತನ್ನ ಕೇಳಿದ, ಒಳ್ಳೆ ಬರಾಕತ್ತಿದ. ಹೆಂಗ ಮಠ ಸಮೀಪ ಮಾಡಕ್ ಹತ್ತಿದ, ಹಂಗಂಗ ಕೈ ಕೆಳಗ್ ಬರಾಕತ್ತಿದ. ಮಠದಾಗ ಬಂದು ಪ್ರವಚನ ಹೇಳೋರು ಕುಂತ ಕೈ ಪೂರ್ತಿ ಕೆಳಗಿಳಿತು. ಅವ ಅಂದ, ನಾಳೆಯಿಂದ ಒಟ್ಟ ತಪ್ಸೋದು ಬೇಡ, ಈ ಪುರಾಣ ಮುಗಿಮಠ ದಿನ ಬರೋಣ ಅಂತ ಬರಾಕತ್ತಿದ. ಮತ್ ಇವತ್ತು ಯಾರ್ಯಾರು ನಾಳೆಯಿಂದ ಹಿಂಗ ಇರ್ತೈತಿ ನೋಡಿ ಬಿಟ್ರ. ಅದಕ್ಕೆ ಹಾಗೆ ಮಾಡಬೇಡಿ. ಹುಡುಕ್ತಾರೆ ಆದ್ರೆ ಮಹಾತ್ಮರಾಗಿ ಕಂಗೊಳಿಸ್ತಾರಂದ್ರೆ ಅವರ ಮನಸ್ಸು, ಅವರ ನಡೆ, ಅವರ ನುಡಿ ಎಲ್ಲವೂ ಶುದ್ಧವಾಗಿದ್ದು, ಹಾಗಾಗಿ ಅವರು ಮಹಾತ್ಮರಾದರು, ಶರಣರಾದರು ಅನ್ನುವಂಥ ಇತಿಹಾಸ ತಿಳಿದು ಬರ್ತದೆ. ತಾವು ಕೂಡ ನಾಳೆ ಸರಿಯಾದ ಸಮಯಕ್ಕೆ ಬರ್ರಿ. ಮತ್ತೆ ಯವ್ವ ನೀವು ಮಂಗಳವಾರ, ಮಂಗಳಗೌರಿ, ಶುಕ್ರಗೌರಿ ಅವೆಲ್ಲ ಪೂಜೆ ಮಾಡ್ತೀರಿ. ಲಕ್ಷ್ಮಿ ಹಬ್ಬದಾಗ ಮನೆಗೆ ಹೋಗಿ ಯಾರು ಲಕ್ಷ್ಮಿ ನೋಡೋದಿದ್ರ, ಒಂದೊತ್ತು ಮಾಡೋರಿದ್ರ, ಮಂಗಳಗೌರಿ ಶುಕ್ರಗೌರಿ ಪೂಜೆ ಇದ್ರ ಅರ್ಶಿನ ಕುಂಕುಮ ಹಚ್ಚಿ ಹೇಳಿ ಬರ್ತಿರಿಲ್ಲ, ಹಂಗ ನಿಮ್ ಮನೆ ಪಕ್ಕ ಯಾರ್ಯಾರ ಅದಾರ ನಾಳೆ ಅರ್ಶಿನ ತಗೋರಿ, ಕುಂಕುಮ ತಗೋರಿ, ಅವ್ರ ಹಿಂಗ ಗಲ್ಲಕ್ಕೆ ಹಚ್ಚಿ ನಾಳೆ ಪುರಾಣಕ್ಕೆ ಬಾ ಅಂತ ಕರ್ಕೊಂಡು ಬರ್ರಿ. ಒಟ್ಟಾರೆ ನಾನು ಈ ಸರಿ ಪುರಾಣಕ್ಕೆ ಬಂದಿನ ಅಂದ್ರೆ ಇದು ಒಂದು ಏನೋ ಸುವರ್ಣ ಅಕ್ಷರದಲ್ಲಿ ಬರೆದಿಡುವಂತೆ ಈ ಪುರಾಣವನ್ನ ಮಾಡಬೇಕನ್ನುವಂತ ಕನಸನ್ನು ಹೊತ್ತಿದ್ದಾರೆ. ಆ ಕನಸಿಗೆ ಎಲ್ಲರೂ ಸಹಕಾರ ಮಾಡಿದ್ರೆ ಈ ಒಂದು ಮಠ ಮತ್ತೆ ವಿಜೃಂಭಿಸ್ತದೆ, ಮತ್ತೆ ಶ್ರೀಮಠ ಉತ್ತುಂಗಕ್ಕೆ ಹೋಗ್ತದೆ ಅನ್ನುವಂಥ ಮಾತುಗಳನ್ನ, ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನ ನಾನು ಹಾಕೋತೀನಿ. ಆ ಎಲ್ಲ ಕಾರ್ಯಕ್ರಮಗಳಿಗೆ ನಾವು ಸನ್ನದ್ಧರಾಗ್ರಿ ಅನ್ನುವಂಥ ಮಾತುಗಳನ್ನು ಹೇಳ್ತಾ
ಶರಣಬಸವೇಶ್ವರ ಪುರಾಣ ಪ್ರಾರಂಭ ಪೀಠಿಕಾ ಸಂಧೆ ಶರಣಬಸವೇಶ್ವರ ಶ್ರೀ ಶರಣ ಹೃದಯವಶ ಚಿತಪಾಶ ನಿತ್ಯಾನಂದ ಕೋಶ ಮಹೇಶ ನಿತ್ಯಾನಂದ ಕೋಶ ಮಹೇಶ ನಿಖಿತಾಂ ಜಡರಂ ಕ್ಷರ ನಾಶ ಗೌರೀಶ್ವರ ನಾಶ ಗೌರಿ ವಾಗ್ರಿಗಳಿಗೆ ಮಂಗಲಮತಿಯನಗೆ ಶಿವ ಸಾಂಬ ಜಯ ನಮ ಪಾರ್ವತಿ ಶಿವ ಹರ ಹರ ಮಹಾದೇವ. ಕವಿಗಳವರು ಈ ಪೀಠಿಕಾ ಅಧ್ಯಾಯದಲ್ಲಿ ಸಂಧಿಯಲ್ಲಿ ಬರೀತಾರೆ, ಈ ಜಗತ್ತಿನ ಸೃಷ್ಟಿಕರ್ತನಾಗಿರುವಂಥ ಬ್ರಹ್ಮ, ಪಾಲನೆ ಮಾಡುವಂಥ ವಿಷ್ಣು, ಲಯ ಮಾಡುವಂಥ ರುದ್ರ, ಅವರನ್ನು ಸ್ಮರಿಸ್ತಾರೆ. ಜೊತೆಗೆ ಈ ಜಗತ್ತು ಸೃಷ್ಟಿಯಾಗಬೇಕಾದ್ರೆ ಶಿವ ಮತ್ತು ಶಕ್ತಿಯರಿಂದ ಆಗಿರ್ತದೆ, ಪರಮಾತ್ಮ ಮತ್ತು ಗೌರಿಯಿಂದ ಆಗಿರ್ತದೆ. ಅಂತ ಈ ಜಗತ್ತನ್ನು ಸೃಷ್ಟಿ ಮಾಡಿರುವಂಥ ಗೌರಿ ಮತ್ತು ನಮ್ಮ ಪರಮಾತ್ಮನಿಗೆ ಸ್ಮರಣೆ ಮಾಡುವಂಥ ಕೆಲಸವನ್ನು ಕವಿಗಳು ಮಾಡ್ತಾರೆ. ಯಾಕಂದರೆ ಈ ಜಗತ್ತನ್ನು ಸೃಷ್ಟಿ ಮಾಡಿರುವಂಥ ನೀವು, ನಾನು ರಚನೆ ಮಾಡುವಂಥ ಪುರಾಣಕ್ಕೆ ನಿಮ್ಮ ಆಶೀರ್ವಾದ ಇರಲಿ ಅನ್ನುವಂಥ ಮಾತುಗಳನ್ನು ಈ ಸಂಧಿಯಲ್ಲಿ ಬರೀತಾರೆ. ತಮಗೆ ವಿದ್ಯೆಯನ್ನು ಕಲಿಸಿರುವಂಥ ಗುರುವಿನ, ತಮ್ಮ ಮನೆತನದ ಕುಲದೇವರನ್ನ, ತಮ್ಮ ಮನೆಯ ಗುರುಗಳನ್ನ, ಹೀಗೆ ವಿಘ್ನ ವಿನಾಶಕನಾಗಿರುವಂಥ ವಿಘ್ನೇಶ್ವರನೂ ಸಹಿತ ಪ್ರಾರ್ಥನಾ ಮಾಡ್ತಾರೆ. ಅವರು ನಾನು ಬರೆಯುವಂಥ ಈ ಪುರಾಣದಲ್ಲಿ ಒಂದು ಎಲ್ಲಾದರೂ ಮಿಸ್ಟೇಕ್ ಆದರೆ, ಒಂದು ಎಲ್ಲಾದರೂ ಸಹಿತ ತಪ್ಪಾದರೆ ಆ ವಿಘ್ನವನ್ನ ನಿವಾರಣೆ ಮಾಡಾಕ ವಿಘ್ನೇಶ್ವರ. ಅಂದ್ರೆ ಈ ಪುರಾಣಕ್ಕೆ ಯಾವುದೇ ವಿಘ್ನ ಬರಲಾದೆ ಸಾಂಗವಾಗಿ ಬರೆಯುವಂತೆ ಶಕ್ತಿಯನ್ನು ಕೊಡು ವಿಘ್ನೇಶ ಅಂತ ಈ ಪೀಠಿಕಾ ಅಧ್ಯಾಯದಲ್ಲಿ ಪ್ರಾರಂಭ ಮಾಡ್ತಾರೆ. ಹೀಗೆ ಕವಿಗಳು ಈ ಸಂಧಿಯಲ್ಲಿ ಎಲ್ಲ ದೇವರ ಸ್ತುತಿಯನ್ನು ಮಾಡುವಂತ, ಸ್ಮರಣೆ ಮಾಡುವಂತ ಕೆಲಸವನ್ನು ಮಾಡ್ತಾರೆ. ತಂದೆ ತಾಯಿಗಳನ್ನಾಗಲಿ, ಗುರುಗಳನ್ನಾಗಲಿ, ಜಗತ್ತಿನ ಸೃಷ್ಟಿಕರ್ತರನ್ನಾಗಲಿ ಎಲ್ಲರನ್ನ ಸ್ಮರಿಸಿ ಈ ಶರಣ ಬಸವೇಶ್ವರರ ಪುರಾಣವನ್ನು ನಾನು ರಚನಾ ಮಾಡಾಕತ್ತೀನಿ. ಈ ಪುರಾಣ ಎಲ್ಲರಿಗೂ ಮನಮುಟ್ಟುವಂತಾಗಲಿ, ಅವರೆಲ್ಲರೂ ಆಲಿಸಲಿ. ಯಾರು ಈ ಪುರಾಣವನ್ನು ಆಲಿಸ್ತಾರೆ ಅವರಿಗೆ ಸದ್ಗತಿ ಸಿಗಲಿ, ಸನ್ಮಂಗಲವಾಗಲಿ ಅನ್ನುವಂಥ ವಿಚಾರವನ್ನು ಪೀಠಿಕಾ ಅಧ್ಯಾಯದಲ್ಲಿ ಬರೀತಾರೆ. ನಾಳೆಯಿಂದ ಇನ್ನೂ ಹಲವಾರು ವಿಚಾರಗಳ ದವಾಖಾನೆಗೆ ಹೋಗ್ತೀರಿ. ನಿಮ್ಮಲ್ಲಿ ದೇಹದಲ್ಲಿ ಶಕ್ತಿ ಇಲ್ಲ, ಅಶಕ್ತರಾಗಿರಿ ಅಂದ್ರೆ, ನಿಶಕ್ತರಾಗಿರಿ ಅಂದ್ರೆ ನಿಮ್ಮ ದವಾಖಾನೆಗೆ ಹೋದ ತಕ್ಷಣ ಅವರು ಒಂದು ಬಾಟ್ಲು ಹಚ್ತಾರೆ. ಏನಂತಾರ ಗ್ಲುಕೋಸ್, ಸಲಾಯಿನ್ ಅಂತಾರೆ. ಹೌದು, ಸಲಾಯಿನ್ ಬಾಟ್ಲು ಹಚ್ತಾರೆ. ಸಲಾಯಿನ್ ಬಾಟ್ಲು ಯಾಕೆ ಹಚ್ತಾರೆ ನಿಮ್ಗಂದ್ರ ದೇಹಕ್ಕೆ ಒಂದಿಷ್ಟು ಶಕ್ತಿ ಬರಲಿ, ಎದ್ದು ಅಡ್ಡಾಡುವಂಗಾಗ್ಲಿ. ಊಟ ಮಾಡಿಲ್ಲ ಅಂದ್ರೆ ಸಲಾಯಿನಿಂದ ಒಂದಿಷ್ಟು ದೇಹ ಸದೃಢವಾಗ್ಲಿ ಅಂತ ಸಲಾಯಿನನ್ನ ನಿಮ್ಗೆ ಹಚ್ತಾರ. ಯಾವಾಗ ಸಲಾಯಿನನ್ನ ಡಾಕ್ಟರ್ ಹಚ್ತಾರ ಅವಾಗ ಎದ್ದು ಅಡ್ಡಾಡಕ್ಕಾಗ್ತಿರಲ್ಲ. ಹಾಗೆ ನಿಮ್ಮ ಬದುಕು ಸುಂದರವಾಗಬೇಕಾದ್ರೆ ಮಠ ಅನ್ನುವಂಥ ದವಾಖಾನೆಗೆ ಬಂದಾಗ ನಿಮಗಿಲ್ಲಿ ಯಾವುದು ಸಲಾಯಿನ ಅಂದ್ರೆ 21 ದಿನ ಏನು ಶರಣ ಬಸವೇಶ್ವರರ ಪುರಾಣವನ್ನ ಕೇಳ್ತಿರಲ್ಲ, ನಿಮ್ಮ ಬದುಕಿಗೆ ಸಲಾಯಿನ ಅನ್ನುವಂಥದ್ದನ್ನ ತಾವು ತಿಳ್ಕೊಂಡ್ರೆ ನಿಮ್ಮ ಬದುಕು ಹಸನಾಗ್ತದೆ. ಈ ಸಮಾಜದಲ್ಲಿ ಬಹಳ ಒಳ್ಳೆಯ ವಿಚಾರವನ್ನ, ಒಳ್ಳೆಯ ಸ್ಥಾನವನ್ನ ತಾವೆಲ್ಲ ಪಡ್ಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇವತ್ತಿನ ಅಲ್ಪ ಪುರಾಣದ ಸೇವೆಯನ್ನ ಜಗದ್ಗುರು ಮಹಾಸನಿಯವರ ಕಾರ್ಯಕ್ರಮ ಮಾಡಿ ನಾಳೆಯಿಂದ ಸರಿಯಾದ ಸಮಯಕ್ಕೆ ನಾವು ನೀವೆಲ್ಲ ಶರಣರ ಪುರಾಣವನ್ನು ಆಲಿಸೋಣ ಅನ್ನುವಂಥ ಮಾತನ್ನು ಹೇಳಿ ಇವತ್ತಿನ ಈ ಪುರಾಣ ಮುಂದಿನ ಕಾರ್ಯಕ್ರಮವನ್ನು ನಮ್ಮ ಸದ್ಭಕ್ತರು ನೆರವೇರಿಸಿಕೊಳ್ಬೇಕು.